ನನ್ನ ಹೆಸರು ನಾಗೇಶ್ ಅಂತ, ಶಿಡ್ಲಘಟ್ಟ ತಾಲೂಕು ಕೇಮುತ್ತಗದಳ್ಳಿ ಗ್ರಾಮ. ನಮ್ಮ ತಾತ ಅವರು ಸೋಮವಾರ ಸಾಯಂಕಾಲ ಮನೆ ಹತ್ರದಿಂದ ಫಾರೆಸ್ಟ್ ಕಡೆ ಯಾವುದೋ ಏನೋ ವರಾರಿಗೆ ಕಡ್ಡಿ ಬೇಕಂತ ಹೊಡ್ಕೊಂಬರಕ್ಕೆ ಹೋಗಿ ಎಷ್ಟೊತ್ತಾದರೂ ಬಂದೇ ಇಲ್ಲ. ನಾನು ಕೆಲಸದಿಂದ ಬರೋದು 8-8:30 ಆಗೋಯ್ತು. ನನಗೂ ವಿಷಯನೂ ಗೊತ್ತಿರಲಿಲ್ಲ. ಮನೆಯಲ್ಲೆಲ್ಲ ನಮ್ಮ ಸಂಬಂಧಿಕರೆಲ್ಲ ಹೋಗಿ ಹುಡುಕಿದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಬಂದ ಮೇಲೆ ವಿಷಯ ಗೊತ್ತಾಗಿ ಊರಿನ ಗ್ರಾಮಸ್ಥರಿಗೆ ಸ್ವಲ್ಪ ಜನನ ಕರ್ಕೊಂಡೋಗಿ ಫಾರೆಸ್ಟೆಲ್ಲ ಹುಡುಕಿದ್ದೀವಿ. 11-12 ಗಂಟೆ ರಾತ್ರಿವರೆಗೂ ಹುಡುಕಿದ್ರು ಕೂಡ ನಮ್ಗೆ ಕತ್ಲಾಗ ಏನು ಸರಿಗೆ ಟಾರ್ಚಿಗ್ಲಾಗ ಗೊತ್ತಾಗಿಲ್ಲ. ರಾತ್ರಿನೇ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಊರಿನ ಗ್ರಾಮಸ್ಥರು ಇಲ್ಲ ಎಲ್ಲ ಬರ್ತಾನೆ ಬಿಡು ಅನ್ಕೊಂಡು ಇದ್ದೋದ್ರು. ಬೆಳಗ್ಗೆ ಎಲ್ಲ ಹುಡುಕಿದಿರಿ, ಮಧ್ಯಾಹ್ನವರೆಗೂ ಹುಡುಕಿ ಸಿಕ್ಕಿಲ್ಲ. ಫಾರೆಸ್ಟೆಲ್ಲ ಹುಡುಕಿದಿರಿ, ಒಂದು 40-50 ಜನ ಹುಡುಕಿದಿರಿ, ಸಿಕ್ಕಿಲ್ಲ. ಮತ್ತು ಹೋಗಿ ಪೊಲೀಸ್ ಸ್ಟೇಷನ್, ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಇದುವರೆಗೂ ಹುಡುಕ್ತಾನೇ ಇದ್ದೀವಿ. ಫಾರೆಸ್ಟಲ್ಲಿ ಎಷ್ಟೇ ಹುಡುಕಿದ್ರೂ ಸಿಗ್ತಾನೇ ಇಲ್ಲ. ಅವ್ರ ಮನೆಯಲ್ಲಿ ಯಾರು ಮಕ್ಕಳು ಯಾರೂ ಇಲ್ಲ ಅವ್ರಿಗೆ. ಪಾಪ ಗಂಡ ಹೆಂಡತಿ ಇಬ್ಬರೇ ಇರೋದು. ಅವ್ರ ಅಣ್ಣನ ಅಳಿನ ಜೊತೆಗ ಹೋಗಿ ಕಡ್ಡಿ ಹೊಡ್ಕೊಂಬತ್ತೀನಿ ಅಂತ ಹೋಗವನೆ. ಅದನ್ನು ಇಲ್ಲೇ ಅರ್ಧಾರಿನಾಗ ಇದ್ದೋಗವನೆ. ಇದನ್ನು ಮೇಲಕ್ಕೆ ಹೋಗವನೆ. ಮೇಲಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅದನ್ನ ಅಳಿನ ಕಡ್ಡಿ ಎತ್ಕೊಂಬಂದ್ಬಿಟ್ಟವನೇ. ಇದನ್ನು ಬಂದಿಲ್ಲ. ಎಷ್ಟು ಹುಡುಕಿದ್ರು ಆಮೇಲೆ ಬರ್ತಾನೆ ಅನ್ನೋದು ಎಷ್ಟು ಹುಡುಕಿದ್ರು ಎಲ್ಲಿ ಸಿಕ್ಕೇ ಇಲ್ಲ. ದಯವಿಟ್ಟು ಇದಕ್ಕೆ ನಮ್ಮ ತಾತನ ಎಲ್ಲಿರೋಗೆ ಸ್ವಲ್ಪ ಹುಡ್ಕೊಡ್ಬೇಕಂತ ಕೇಳ್ಕೊಂತೀನಿ.